ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪೋದು ಬರೀ ಊಹಾಪೋಹ, ಅದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದು ಕೇವಲ ಊಹಾಪೋಹ, ವದಂತಿ ಅಷ್ಟೇ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಊಹಾಪೋಹಗಳಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ 8 ಸಲ ಗೆದ್ದವರಿಗೂ ಟಿಕೆಟ್ ನೀಡಿದ್ದಾರೆ, 2ನೇ ಸಲ ಗೆದ್ದವರಿಗೂ ತಪ್ಪಿಸಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅದು ಮೊನ್ನೆನೇ ಹೇಳಿದ್ದೀನಿ, ಯಾವ ಹಿರಿಯ 8ನೇ ಸರ್ತಿ ಆದವ್ರಿಗೂ ಕೊಟ್ಟಿದ್ದಾರೆ, 2ನೇ ಸರ್ತಿ ಆದವ್ರಿಗೂ ತಪ್ಪಿಸಿದ್ದಾರೆ. ಅಲ್ಲ, ನಾ ಹೇಳಿದ್ನಲ್ಲ, ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳೋದು, ವೀರೇಂದ್ರ ಕುಮಾರ್ ಅವರು 8ನೇ ಸರ್ತಿ ಟಿಕೆಟ್ ಸಿಕ್ಕಿಲ್ವಾ? ಇದಕ್ಕೆ ಅರ್ಥ ಇಲ್ಲ, ಅನಗತ್ಯ ಊಹಾಪೋಹಗಳು. ಬಿಸಿ ಪಾಟೀಲ್ರನ್ನ ವರಿಷ್ಠರು ಸಮಾಧಾನ ಮಾಡ್ತಾರೆ. ಬಿಸಿ ಪಾಟೀಲ್ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಅದೇ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರು ಬಿಸಿ ಪಾಟೀಲ್ ಅವರನ್ನ ಸಮಾಧಾನ ಪಡಿಸ್ತಾರೆ ಅಂತ. ಮನವಿ ಕೊಟ್ರ, ಇನ್ನೊಂದು ಕಡೆ ಬಿಸಿ ಪಾಟೀಲ್ ನಮಗೆ ಟಿಕೆಟ್ ಕೊಡಬೇಕು, ನಾವು ತ್ಯಾಗ ಮಾಡಿ ಬಂದೀವಿ. ಅವೆಲ್ಲವನ್ನೂ ಸಹಿತ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತವಾಗಿ ಎಲ್ಲರಿಗೂ ಏನು ಮಾತಾಡಬೇಕು, ಒಂದು ಸರ್ತೆ ಫೈನಲ್ ತೀರ್ಮಾನ ಆದ ನಂತರ ಎಲ್ಲರಿಗೂ ಮಾತಾಡಿ ಸಮಾಧಾನ ಪಡಿಸುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಅದನ್ನು ನಾವು ಮಾಡ್ತೀವಿ. ನಾನು ವಿಶೇಷ ವಿಮಾನ ಮೂಲಕ ಹೊಂಟಿಲ್ಲ. ಇವತ್ತು ನಮ್ಮದು ಇಲೆಕ್ಷನ್ ಕಮಿಟಿ ಮೀಟಿಂಗ್ ಇತ್ತು, ಅದು ಈಗ ಮುಂದಕ್ಕೆ ಹೋಗಿರೋದ್ರಿಂದ ನಾನು ಯಡಿಯೂರಪ್ಪನವ್ರು ಇಲ್ಲಿಂದ ಒಟ್ಟಿಗೆ ಹೋಗೋರಿದ್ವಿ. ಅದು ನಾನು ಹೋಗ್ತಾ ಇಲ್ಲ, ಬಟ್ ಇನ್ನೊಂದು 2-3 ದಿವಸದಲ್ಲಿ ಆಗ್ಬೋದು ನನ್ನ ಅಂದಾಜು.